ನೋಡಿ, ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಇವೆಲ್ಲ ಮಾಡುವಂತ ಕೆಲಸ ಮಾಡಿದ್ದಕ್ಕೆ ದೂಷಣೆ ಮಾಡುವಂತಹದ್ದು ಇವೆಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಎದುರಿಸಲೇಬೇಕಾಗತ್ತೆ. ಅದಕ್ಕೆ ಯಾರ್ಯಾರ್ದು ಕುಮ್ಮಕ್ಕಿರುತ್ತೆ, ವ್ಯವಸ್ಥೆ ಒಳಗಿರೋರು, ವ್ಯವಸ್ಥೆ ಹೊರಗಿರೋರು, ಇವ್ರದೆಲ್ಲ ಕುಮ್ಮಕ್ಕಿರುತ್ತೆ. ಸಾರ್ವಜನಿಕ ಜೀವನದಲ್ಲಿ ಇದನ್ನ ನಾವು ಆಗ್ಬಾರ್ದು ಅಂತ ನಿರೀಕ್ಷೆ ಮಾಡೋದು ಅಂತ ಕಾಲದಲ್ಲಿ ಇವತ್ತಿಲ್ಲ. ಆದ್ರೆ ಇಲ್ಲಿ ಮಾಡಿರುವಂತಹದ್ದು ನಿಯಮಾನುಸಾರ ಮಾಡಿದ್ದಾರೆ. ಇದರಲ್ಲಿ ಅಕ್ರಮ ಮಾಡಿರೋದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಮಾಡಿದ್ದಾರೆ. ಆದ್ರೆ ಅಷ್ಟೇ ಅದರ ಜೊತೆಯಲ್ಲಿ ಮಾನವೀಯತೆ ಹಿನ್ನೆಲೆಯಲ್ಲೂ ಕೂಡ ಬಡವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ಕೆಲವ್ರು ಗೊತ್ತಿದ್ದು ತಪ್ಪು ಮಾಡಿರೋರು ಇದ್ದಾರೆ, ವ್ಯವಹಾರ ಮಾಡಿರೋರು ಇದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡದೆ ಮಾಡ್ಬಿಡ್ಬೇಕು ಅಂತ ಕೆಲವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದನ್ನ ನಾನೇನು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡ್ಬೇಕಾಗತ್ತೆ, ಪರಾಮರ್ಶೆ ಮಾಡ್ಬೇಕಾಗತ್ತೆ. ಸತ್ಯ ಏನು ಅನ್ನೋದನ್ನ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡ್ಬೇಕಾಗತ್ತೆ. ನನ್ನ ಹತ್ರ ಮಾತಾಡಿದಾಗಂತೂ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ಜಂಟಿ ತಂಡವನ್ನ ರಚನೆ ಮಾಡಿ ಪರಿಶೀಲನೆ ಮಾಡಿ ಅಂತ. ಸೊ ಹಾಗಾಗಿ ಅದನ್ನ ಕೆಲವರು ತೆರವು ಮಾಡಿದ್ದು ಸರಿ ಅಂತ ಹೇಳೋರು ಇದ್ದಾರೆ, ತೆರವು ಮಾಡಿದ್ದು ತಪ್ಪು ಅಂತ ಹೇಳೋರು ಕೂಡ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಪರ ವಿರೋಧಗಳು ಬರ್ತದೆ. ಸೊ ಸಾರ್ವಜನಿಕ ಜೀವನದಲ್ಲಿ ಇದ್ದ ಮೇಲೆ ಇದನ್ನ ನಾವು ಇಂತಹ ಪರ ವಿರೋಧಗಳನ್ನ ಎದುರಿಸ್ಬೇಕಾಗತ್ತೆ. ಒಂದು. ಎರಡನೇದು, ಕೆಲವರು ಅನೇಕ ಸಂದರ್ಭದಲ್ಲಿ ನಾವು ಸ್ವಲ್ಪ ನಿಷ್ಠುರವಾಗಿ ಕೆಲಸ ಮಾಡುವಾಗ ಅದರಿಂದ ಕೆಲವ್ರಿಗೆ ತೊಂದರೆ ಆಗಿರುವಂತವ್ರು ಕೆಲವ್ರು ಇರ್ತಾರೆ. ಅವ್ರಿಗೂ ಕೂಡ ಇಂಥವೆಲ್ಲ ಒಂದು ಸಂದರ್ಭ ಸನ್ನಿವೇಶ ಅವರಿಗೆ ಕೈಗೆ ಒಳ್ಳೆ ಅಸ್ತ್ರವಾಗಿ ಸಿಕ್ಕಿ ಇದನ್ನ ನನ್ನ ವಿರುದ್ಧ ಬಳಕೆ ಮಾಡ್ಲಿಕ್ಕೂ ಇರುತ್ತೆ. ಅದು ಕೂಡ ನಿರೀಕ್ಷಿತವೇ ಅಂತ ಹೇಳ್ತಾ ಇದ್ದೀನಿ. ಪಬ್ಲಿಕ್ ಲೈಫ್ ಅಲ್ಲಿ ಇವೆಲ್ಲ ಕಾಮನ್. ಇಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಾವು ಸ್ವಲ್ಪ ಅವರಿಂದ ನಿಷ್ಠೂರವಾಗಿ ಕೆಲಸ ಕೇಳಿದಾಗ ಅದನ್ನ ಅವರು ಪರ್ಸನಲ್ ಆಗಿ ತಗೊಂಡು ಇಂಥ ಸನ್ನಿವೇಶಗಳು ಬಂದಾಗ ಅದನ್ನ ನಮ್ಮ ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಂತೇಳಿ ನಾವು ಅವರು ಇದನ್ನ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾವು ಕೆಲಸ ಮಾಡೋದನ್ನ ನಿಲ್ಸಕ್ ಆಗೋದಿಲ್ಲ, ನಾವು ಸ್ಲೋ ಮಾಡಕ್ ಆಗೋದಿಲ್ಲ. ಇರೋದು ನಾವು ಮಾಡುವಂತಹದ್ದು ಸಾರ್ವಜನಿಕ ಹಿತದಲ್ಲಿ ಇರಬೇಕು, ಕಾನೂನಿಗೆ ಹೊಂದ್ಕೊಂಡಿರ್ಬೇಕು, ಆದ್ರೆ ಅದರ ಜೊತೆಗೆ ಮಾನವೀಯತೆಯನ್ನು ಕೂಡ ಕೂಡಿರ್ಬೇಕು. ಅಷ್ಟನ್ನ ನಾವು ಧ್ಯೇಯವಾಗಿ ಇಟ್ಕೊಂಡು ಅದರ ಅಡಿಯಲ್ಲಿ ಕೆಲಸ ಮಾಡ್ಬೇಕು. ಮತ್ತೆ ವಿಜಯ್ ಅವರಿಬ್ಬರ ನಿಮ್ಮ ಆಪ್ತರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಿಮ್ಮ ಸಂಬಂಧ ಏನು ಅಂತ ಪೋಸ್ಟ್ ಅನ್ನ ಪೊಲೀಸ್ನವರು ತನಿಖೆ ಮಾಡ್ಲಿ, ಅವ್ರದ್ದು ನನ್ನ ಜೊತೆ ಸಂಬಂಧ ಇರ್ಲಿ ಇಲ್ದೇ ಇರ್ಲಿ, ಯಾರಾದ್ರೂ ಯಾವ ಪಾರ್ಟಿಯಲ್ಲಾದ್ರೂ ಇರ್ಲಿ, ಪೊಲೀಸ್ನವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯನ್ನ ನಾನು ಸ್ಪಷ್ಟವಾಗಿ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಯಾರು ಇದರಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದನ್ನ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಆಗ್ಬೇಕು. ಅದು ಯಾವುದೇ ಪಾರ್ಟಿಯಲ್ಲಿರ್ಲಿ. ಈಗ ನಾವು ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡಕ್ ಬಿಡ್ತಾ ಇದ್ವಿ? ಹಂಗಾದ್ರೆ ನಾವು ಇದರಿಂದ ಡೆಮಾಲಿಷನ್ ಯಾರು ಮಾಡಿದ್ರು? ಇಲ್ಲಿ ಅಧಿಕಾರಿಗಳು ಅವರು ಅಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಎನ್ಕ್ರೋಚ್ಮೆಂಟ್ ಆಗಿರೋದು 2021ರಲ್ಲಿ. ಯಾವ ಸರ್ಕಾರ ಇತ್ತು? ಇವ್ರಿಗೆ ತಲೆ ಇಲ್ಲ, ಬುಡ ಇಲ್ಲ, ಬಾಯಿ ಬಡಬಡಾಯಿಸೋದು ಮಾತ್ರ ಗೊತ್ತಿದೆ ಬಿಟ್ರೆ ಸತ್ಯ ಸುಳ್ಳು ಅವ್ರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಸುಳ್ಳೇ ಅವ್ರಿಗೆ ಸತ್ಯ ಕಾಣುತ್ತೆ. ಸುಳ್ಳನ್ನೇ 100 ಬಾರಿ ಹೇಳಿ ಸತ್ಯ ಮಾಡುವಂತ ಕಲೆ ಕರಗತ ಮಾಡ್ಕೊಂಡಿರೋರು ಬಿಜೆಪಿ ಅವರು. ಅವರ ಅವಧಿಯಲ್ಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ಬಹುಶಃ ಅವರೇ ಪ್ರೊಟೆಕ್ಷನ್ ಕೊಟ್ಟು ಮಾಡಿಸಿರ್ಬೇಕು. ಏನೇ ಇರ್ಲಿ, ಯಾರೇ ಮಾಡಿರ್ಲಿ, ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ. ಇದು ಒಂದೇ ಪ್ರಕರಣ ಅಲ್ಲ. ಅದಕ್ಕೆ 1 ವಾರ ಮೊದಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು 10 ಎಕರೆ ಅಲ್ಲೇ ಸಮೀಪದಲ್ಲಿ ದೊಡ್ಡವ್ರಿಗೆ ಸೇರಿದ್ದ ಜಮೀನನ್ನ ಸುಮಾರು 1 ಎಕರೆಗೆ 20 ಕೋಟಿ ಅಂತಹದ್ದು ಸುಮಾರು 10 ಎಕರೆ ಜಮೀನನ್ನ ನಾವು ತೆರವು ಮಾಡಿದ್ದೇವೆ. ಅದು ಕೂಡ ದೊಡ್ಡವ್ರಿಗೆ ಸೇರಿದಂತಹದ್ದು. ಆ ರೀತಿ ಇದು ನಿರಂತರ ಪ್ರಕ್ರಿಯೆ.
ನಿರಂತರ ಪ್ರಕ್ರಿಯೆ. ಇಲ್ಲೂ ಕೂಡ 2 ತಿಂಗಳ ಹಿಂದೆ ರೆವಿನ್ಯೂನವರು BBMP ಅವರು ಹೋಗಿ 10 ಮನೆಯನ್ನ ಡೆಮಾಲಿಷನ್ ಮಾಡಿ ಎಲ್ಲ ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಅವಕಾಶ ಕೊಟ್ಟು ಬಂದಿದ್ದಾರೆ, ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟರು ಕೂಡ ಅವ್ರು ಯಾರು ಜಗ್ಗಿಲ್ಲ. ಅಲ್ಲಿ ಹೋಗಿ 10 ಮನೆ ಡೆಮಾಲಿಷನ್ ಮಾಡಿ ಬಂದ ಮೇಲೂ ಕೂಡ ಮನೆಗಳು ಬಂದಿದ್ದಾವೆ. 6 ತಿಂಗಳಿಂದ ಈಚೆಗೆ ಬಂದು ಶೆಡ್ ಹಾಕೊಂಡವ್ರು ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನೋಡಿ ಸುಮ್ನೆ ಇರ್ಬೇಕಾ? ಕೆಲವರು ಸುಮ್ನೆ ಇರ್ಬೇಕು ಅಂತ ಹೇಳೋರು ಇದ್ದಾರೆ, ಇನ್ ಕೆಲವರು ಇನ್ನೊಂದ್ ತರ ಮಾತಾಡೋರು ಇದ್ದಾರೆ. ಸೊ ಪರ ವಿರೋಧಗಳು ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸ ಕಾನೂನು ಪ್ರಕಾರ ಇದೆಯಾ ಇಲ್ವಾ? ನಾವು ಮಾಡಿರೋದು ಕಾನೂನು ಪ್ರಕಾರ ಅಂದ್ರೆ ಸರ್ಕಾರ ಮಾಡಿರುವಂತಹದ್ದು. ಸರ್ಕಾರ ಅದ್ರಲ್ಲಿ ಏನು ನಾನು ಒಬ್ಬನೇ ಅಂತಲ್ಲ, ಅವ್ರು ಮಾಡಿರೋದು ಸರಿ ಇದೆಯಾ ತಪ್ಪಿದ್ಯಾ? ಅದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಹೇಳಿ. ಇವ್ರು 2021ರಲ್ಲಿ ಯಾವ ಸರ್ಕಾರ ಇತ್ತು? ಹಂಗಾದ್ರೆ ಬಿಜೆಪಿ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ಯಾರಾದ್ರೂ ಇರ್ಲಿ, ಯಾರಾದ್ರೂ ಇನ್ವಾಲ್ವ್ ಆಗಿರ್ಲಿ, ನಾನು ನಿಷ್ಪಕ್ಷಪಾತವಾಗಿ ಈ ಪಾರ್ಟಿ ಆ ಪಾರ್ಟಿ ನೋಡದೆ ಯಾರಾದ್ರೂ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ನಂದು ಸಿಂಗಲ್, ಮುಖ್ಯಮಂತ್ರಿಗಳದ್ದು ಇದೆ ಸಿಂಗಲ್ ಲೈನ್ ಸ್ಟೇಟ್ಮೆಂಟ್. ಅವರ ಸ್ಟ್ಯಾಂಡು ನಮ್ ಸ್ಟ್ಯಾಂಡು ಕೂಡ ಒಂದೇ. ನೋಡಿ, ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಇವೆಲ್ಲ ಮಾಡುವಂತ ಕೆಲಸ ಮಾಡಿದ್ದಕ್ಕೆ ದೂಷಣೆ ಮಾಡುವಂತಹದ್ದು ಇವೆಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಎದುರಿಸಲೇಬೇಕಾಗತ್ತೆ. ಅದಕ್ಕೆ ಯಾರ್ಯಾರ್ದು ಕುಮ್ಮಕ್ಕಿರುತ್ತೆ, ವ್ಯವಸ್ಥೆ ಒಳಗಿರೋರು, ವ್ಯವಸ್ಥೆ ಹೊರಗಿರೋರು, ಇವ್ರದೆಲ್ಲ ಕುಮ್ಮಕ್ಕಿರುತ್ತೆ. ಸಾರ್ವಜನಿಕ ಜೀವನದಲ್ಲಿ ಇದನ್ನ ನಾವು ಆಗ್ಬಾರ್ದು ಅಂತ ನಿರೀಕ್ಷೆ ಮಾಡೋದು ಅಂತ ಕಾಲದಲ್ಲಿ ಇವತ್ತಿಲ್ಲ. ಆದ್ರೆ ಇಲ್ಲಿ ಮಾಡಿರುವಂತಹದ್ದು ನಿಯಮಾನುಸಾರ ಮಾಡಿದ್ದಾರೆ. ಇದರಲ್ಲಿ ಅಕ್ರಮ ಮಾಡಿರೋದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಮಾಡಿದ್ದಾರೆ. ಆದ್ರೆ ಅಷ್ಟೇ ಅದರ ಜೊತೆಯಲ್ಲಿ ಮಾನವೀಯತೆ ಹಿನ್ನೆಲೆಯಲ್ಲೂ ಕೂಡ ಬಡವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ಕೆಲವ್ರು ಗೊತ್ತಿದ್ದು ತಪ್ಪು ಮಾಡಿರೋರು ಇದ್ದಾರೆ, ವ್ಯವಹಾರ ಮಾಡಿರೋರು ಇದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ಬಿಡ್ಬೇಕು ಅಂತ ಕೆಲವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದನ್ನ ನಾನೇನು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡ್ಬೇಕಾಗತ್ತೆ, ಪರಾಮರ್ಶೆ ಮಾಡ್ಬೇಕಾಗತ್ತೆ. ಸತ್ಯ ಏನು ಅನ್ನೋದನ್ನ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡ್ಬೇಕಾಗತ್ತೆ. ನನ್ನ ಹತ್ರ ಮಾತಾಡಿದಾಗಂತೂ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ಜಂಟಿ ತಂಡವನ್ನ ರಚನೆ ಮಾಡಿ ಪರಿಶೀಲನೆ ಮಾಡಿ ಅಂತ. ಸೊ ಹಾಗಾಗಿ ಅದನ್ನ ಕೆಲವರು ತೆರವು ಮಾಡಿದ್ದು ಸರಿ ಅಂತ ಹೇಳೋರು ಇದ್ದಾರೆ, ತೆರವು ಮಾಡಿದ್ದು ತಪ್ಪು ಅಂತ ಹೇಳೋರು ಕೂಡ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಪರ ವಿರೋಧಗಳು ಬರ್ತದೆ. ಸೊ ಸಾರ್ವಜನಿಕ ಜೀವನದಲ್ಲಿ ಇದ್ದ ಮೇಲೆ ಇದನ್ನ ನಾವು ಇಂತಹ ಪರ ವಿರೋಧಗಳನ್ನ ಎದುರಿಸ್ಬೇಕಾಗತ್ತೆ. ಒಂದು. ಎರಡನೇದು, ಕೆಲವರು ಅನೇಕ ಸಂದರ್ಭದಲ್ಲಿ ನಾವು ಸ್ವಲ್ಪ ನಿಷ್ಠುರವಾಗಿ ಕೆಲಸ ಮಾಡುವಾಗ ಅದರಿಂದ ಕೆಲವರಿಗೆ ತೊಂದರೆ ಆಗಿರುವಂತವ್ರು ಕೆಲವರು ಇರ್ತಾರೆ. ಅವ್ರಿಗೂ ಕೂಡ ಇಂಥವೆಲ್ಲ ಒಂದು ಸಂದರ್ಭ ಸನ್ನಿವೇಶ ಅವರಿಗೆ ಕೈಗೆ ಒಳ್ಳೆ ಅಸ್ತ್ರವಾಗಿ ಸಿಕ್ಕಿ ಇದನ್ನ ನನ್ನ ವಿರುದ್ಧ ಬಳಕೆ ಮಾಡ್ಲಿಕ್ಕೂ ಇರುತ್ತೆ. ಅದು ಕೂಡ ನಿರೀಕ್ಷಿತವೇ ಅಂತ ಹೇಳ್ತಾ ಇದ್ದೀನಿ. ಪಬ್ಲಿಕ್ ಲೈಫ್ ಅಲ್ಲಿ ಇವೆಲ್ಲ ಕಾಮನ್. ಇಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಾವು ಸ್ವಲ್ಪ ಅವರಿಂದ ನಿಷ್ಠೂರವಾಗಿ ಕೆಲಸ ಕೇಳಿದಾಗ ಅದನ್ನ ಅವರು ಪರ್ಸನಲ್ ಆಗಿ ತಗೊಂಡು ಇಂಥ ಸನ್ನಿವೇಶಗಳು ಬಂದಾಗ ಅದನ್ನ ನಮ್ಮ ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಂತೇಳಿ ನಾವು ಅವರು ಇದನ್ನ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾವು ಕೆಲಸ ಮಾಡೋದನ್ನ ನಿಲ್ಸಕ್ ಆಗೋದಿಲ್ಲ, ನಾವು ಸ್ಲೋ ಮಾಡಕ್ ಆಗೋದಿಲ್ಲ. ಇರೋದು ನಾವು ಮಾಡುವಂತಹದ್ದು ಸಾರ್ವಜನಿಕ ಹಿತದಲ್ಲಿ ಇರ್ಬೇಕು, ಕಾನೂನಿಗೆ ಹೊಂದ್ಕೊಂಡಿರ್ಬೇಕು, ಆದ್ರೆ ಅದರ ಜೊತೆಗೆ ಮಾನವೀಯತೆಯನ್ನು ಕೂಡ ಕೂಡಿರ್ಬೇಕು. ಅಷ್ಟನ್ನ ನಾವು ಧ್ಯೇಯವಾಗಿ ಇಟ್ಕೊಂಡು ಅದರ ಅಡಿಯಲ್ಲಿ ಕೆಲಸ ಮಾಡ್ಬೇಕು. ಮತ್ತೆ ವಿಜಯ್ ಅವರಿಬ್ಬರ ನಿಮ್ಮ ಆಪ್ತರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಿಮ್ಮ ಸಂಬಂಧ ಏನು ಅಂತ ಪೋಸ್ಟರ್ ನ ಪೊಲೀಸ್ನವರು ತನಿಖೆ ಮಾಡ್ಲಿ, ಅವ್ರದ್ದು ನನ್ನ ಜೊತೆ ಸಂಬಂಧ ಇರ್ಲಿ ಇಲ್ದೇ ಇರ್ಲಿ, ಯಾರಾದ್ರೂ ಯಾವ ಪಾರ್ಟಿಯಲ್ಲಾದ್ರೂ ಇರ್ಲಿ, ಪೊಲೀಸ್ನವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯನ್ನ ನಾನು ಸ್ಪಷ್ಟವಾಗಿ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಯಾರು ಇದರಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದನ್ನ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಆಗ್ಬೇಕು, ಅದು ಯಾವುದೇ ಪಾರ್ಟಿಯಲ್ಲಿರ್ಲಿ. ಬಿಜೆಪಿ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿರುವ ಅಕ್ರಮ ಶೆಡ್ಗಳಿದೆ. ಕಮ್ಮೇಶ್ಗೌಡ ಅವರು ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಮಾಡಿರುವಂತವರು ಕೃಷ್ಣ ಬೈರೇಗೌಡರ ಶಿಷ್ಯರು, ಅವರ ಅಕ್ರಮ ಬಯಲಾಗುತ್ತೆ
ಈಗ ನಾವು ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡಕ್ ಬಿಡ್ತಾ ಇದ್ವಿ? ಹಂಗಾದ್ರೆ ನಾವು ಇದರಿಂದ ಡೆಮಾಲಿಷನ್ ಯಾರು ಮಾಡಿದ್ದು? ಇಲ್ಲಿ ಅಧಿಕಾರಿಗಳು ಅವರು ಅಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಎನ್ಕ್ರೋಚ್ಮೆಂಟ್ ಆಗಿರೋದು 2021ರಲ್ಲಿ. ಯಾವ ಸರ್ಕಾರ ಇತ್ತು? ಇವ್ರಿಗೆ ತಲೆ ಇಲ್ಲ, ಬುಡ ಇಲ್ಲ, ಬಾಯಿ ಬಡಬಡಾಯಿಸೋದು ಮಾತ್ರ ಗೊತ್ತಿದೆ ಬಿಟ್ರೆ ಸತ್ಯ ಸುಳ್ಳು ಅವಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಸುಳ್ಳೇ ಅವರಿಗೆ ಸತ್ಯ ಕಾಣುತ್ತೆ. ಸುಳ್ಳನ್ನೇ 100 ಬಾರಿ ಹೇಳಿ ಸತ್ಯ ಮಾಡುವಂತ ಕಲೆ ಕರಗತ ಮಾಡ್ಕೊಂಡಿರೋರು ಬಿಜೆಪಿಯವರು. ಅವರ ಅವಧಿಯಲ್ಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ಬಹುಶಃ ಅವರೇ ಪ್ರೊಟೆಕ್ಷನ್ ಕೊಟ್ಟು ಮಾಡಿಸಿರ್ಬೇಕು. ಏನೇ ಇರ್ಲಿ, ಯಾರೇ ಮಾಡಿರ್ಲಿ, ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ. ಇದು ಒಂದೇ ಪ್ರಕರಣ ಅಲ್ಲ. ಅದಕ್ಕೆ 1 ವಾರ ಮೊದಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು 10 ಎಕರೆ ಅಲ್ಲೇ ಸಮೀಪದಲ್ಲಿ ದೊಡ್ಡ ದೊಡ್ಡವರಿಗೆ ಸೇರಿದ್ದ ಜಮೀನನ್ನ ಸುಮಾರು 1 ಎಕರೆಗೆ 20 ಕೋಟಿ ಅಂತಹದ್ದು ಸುಮಾರು 10 ಎಕರೆ ಜಮೀನನ್ನ ನಾವು ತೆರವು ಮಾಡಿದ್ದೇವೆ. ಅದು ಕೂಡ ದೊಡ್ಡ ದೊಡ್ಡವರಿಗೆ ಸೇರಿದಂತಹದ್ದು. ಆ ರೀತಿ ಇದು ನಿರಂತರ ಪ್ರಕ್ರಿಯೆ. ಇಲ್ಲೂ ಕೂಡ 2 ತಿಂಗಳ ಹಿಂದೆ ರೆವಿನ್ಯೂನವರು BBMP ಅವರು ಹೋಗಿ 10 ಮನೆಯನ್ನ ಡೆಮಾಲಿಷನ್ ಮಾಡಿ ಎಲ್ಲ ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಅವಕಾಶ ಕೊಟ್ಟು ಬಂದಿದ್ದಾರೆ. ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟರು ಕೂಡ ಅವ್ರು ಯಾರು ಜಗ್ಗಿಲ್ಲ. ಅಲ್ಲಿ ಹೋಗಿ 10 ಮನೆ ಡೆಮಾಲಿಷನ್ ಮಾಡಿ ಬಂದ ಮೇಲೂ ಕೂಡ ಮನೆಗಳು ಬಂದಿದ್ದಾವೆ. 6 ತಿಂಗಳಿಂದ ಈಚೆಗೆ ಬಂದು ಶೆಡ್ ಹಾಕೊಂಡವ್ರು ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನೋಡಿ ಸುಮ್ನೆ ಇರ್ಬೇಕಾ? ಕೆಲವರು ಸುಮ್ನೆ ಇರ್ಬೇಕು ಅಂತ ಹೇಳೋರು ಇದ್ದಾರೆ, ಕೆಲವರು ಇನ್ನೊಂದ್ ತರ ಮಾತಾಡೋರು ಇದ್ದಾರೆ. ಸೊ ಪರ ವಿರೋಧಗಳು ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸ ಕಾನೂನು ಪ್ರಕಾರ ಇದೆಯಾ ಇಲ್ವಾ? ನಾವು ಮಾಡಿರೋದು ಕಾನೂನು ಪ್ರಕಾರ ಅಂದ್ರೆ ಸರ್ಕಾರ ಮಾಡಿರುವಂತಹದ್ದು. ಸರ್ಕಾರ ಅದ್ರಲ್ಲಿ ಏನು ನಾನು ಒಬ್ಬನೇ ಅಂತಲ್ಲ. ಅವ್ರು ಮಾಡಿರೋದು ಸರಿ ಇದೆಯಾ ತಪ್ಪಿದ್ಯಾ? ಅದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಹೇಳಿ. ಇವ್ರು 2021ರಲ್ಲಿ ಯಾವ ಸರ್ಕಾರ ಇತ್ತು? ಹಂಗಾದ್ರೆ ಬಿಜೆಪಿ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ಯಾರಾದ್ರೂ ಇರ್ಲಿ, ಯಾರಾದ್ರೂ ಇನ್ವಾಲ್ವ್ ಆಗಿರ್ಲಿ, ನಾನು ನಿಷ್ಪಕ್ಷಪಾತವಾಗಿ ಈ ಪಾರ್ಟಿ ಆ ಪಾರ್ಟಿ ನೋಡದೆ ಯಾರಾದ್ರೂ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ನಂದು ಮುಖ್ಯಮಂತ್ರಿಗಳದ್ದು ಇದೆ ಸಿಂಗಲ್ ಲೈನ್ ಸ್ಟೇಟ್ಮೆಂಟ್. ಅವರ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡು ಕೂಡ ಒಂದೇ.